ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟನ್ನು ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈಗ ಅನೌನ್ಸ್ ಮಾಡಿದ್ದಾರೆ. ಅದೇನು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಈ ಸಲ ಒಳ ಮೀಸಲಾತಿ ಅನ್ವಯ ಆಗುತ್ತಾ ಇಲ್ವ ಅಂತಂದೇಳಿ ಕೂಡ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ್ರೆ ಹಾಗೆ ಲೈಕ್ ಬಟನ್ ಇದೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರೆ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. SC ST OBC ಅಭ್ಯರ್ಥಿಗಳು ತಮಗೆ ನೀಡಬೇಕಾದಂತಹ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತಂದೇಳಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದಾದ ನಂತರ ಹೈಕೋರ್ಟ್ ಅವರು ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಕೆಸೆಟ್ ಅವರಿಗೆ ಡೈರೆಕ್ಷನ್ಸನ್ನು ನೀಡಿದೆ. ಆ ಒಂದು ಡೈರೆಕ್ಷನ್ಸ್ನ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಮತ್ತು UGCಯ ಮಾನದಂಡಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಈ ಸಲ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತಂದೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಈಗ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ವಿಷಯವಾರು ಅಂಕಪಟ್ಟಿಯನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆದಷ್ಟು ಬೇಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅಂತಂದೇಳಿ ಸರ್ಚ್ ಕೊಟ್ಟರೆ ಅಲ್ಲಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ. ಈ ಸಲ ಒಳ ಮೀಸಲಾತಿ ನೀಡ್ತಾರಾ ಇಲ್ಲ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳಲ್ಲಿ ಗೊಂದಲ ಇತ್ತು. ನೀವೆಲ್ಲರೂ ಕೂಡ ಗೊಂದಲವನ್ನು ಇಟ್ಕೊಳ್ಬೇಡಿ. ಈ ಸಲನೂ ಕೂಡ SC ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಂದೇಳಿ 3 ಗ್ರೂಪ್ಗಳ ಅನ್ವಯ ಈ ಸಲ ಕಟ್ ಆಫನ್ನು ನೀಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹಲವಾರು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ರು. 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಎಕ್ಸಾಮನ್ನು ಬರೆದಿದ್ರು. ಅಂತಹ ಅಭ್ಯರ್ಥಿಗಳಲ್ಲಿ ಈ ಸಲ ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಈ ಸಲ ಕಟ್ ಆಫ್ ನಿಯಮದ ಪ್ರಕಾರ 7,263 ಅಭ್ಯರ್ಥಿಗಳು ಎಲಿಜಿಬಲ್ ಆಗಬೇಕಾಗಿತ್ತು. ಬಟ್ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು 8,383 ಅಭ್ಯರ್ಥಿಗಳು ಈ ಸಲ ಎಲಿಜಿಬಲ್ ಆಗಿರುವಂಥದ್ದು. ಓಕೆನಾ. ಈ ಸಲ SC ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತಂದೇಳಿ 3 ರೀತಿಯ ಗ್ರೂಪ್ಗಳ ಅನ್ವಯ ಈ ಸಲ ಏನಾಗಿದೆ ಕಟ್ ಆಫನ್ನು ರೆಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟನ್ನು ಈಗ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಓಕೆನಾ. ನಿಮಗೇನಾದರೂ ಡೈರೆಕ್ಟ್ ಲಿಂಕ್ ಬೇಕಾಗಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಕೂಡ ನಿಮ್ಮ ಅಂಕಪಟ್ಟಿಯನ್ನು ನೀವು ನೋಡ್ಕೊಳ್ಬಹುದು. ಓಕೆನಾ. ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ, ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಡೀಟೇಲ್ ಆಗಿ ನೋಡ್ಕೊಳ್ಬಹುದು. ಓಕೆನಾ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಅಲ್ಲಿ ಹಲವಾರು ಅಪ್ಡೇಟ್ಗಳನ್ನು ನಾನು ನೀಡ್ತಾ ಇರ್ತೀನಿ. ಓಕೆನಾ. ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಆಗಿದೆ. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಲವಾರು ಅಭ್ಯರ್ಥಿಗಳು ಕೆಸೆಟ್ 2025 ಕಟ್ ಆಫ್ ರಿಸಲ್ಟು ಯಾವಾಗ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರಿ. ಅವರೆಲ್ಲರಿಗೂ ಕೂಡ ಈಗ ಗುಡ್ ನ್ಯೂಸ್ ಇದೆ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನೌನ್ಸ್ ಮಾಡ್ತಾ ಇದ್ದಾರೆ ವೆರಿ ಸೂನ್ ಅಂತಂದರೆ ಈಗ ಆಲ್ರೆಡಿ ಅಪ್ಲೋಡ್ ಆಗ್ತಾ ಇದೆ. ಓಕೆನಾ. ಇನ್ನೊಂದು 5 to 10 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಆಗುತ್ತೆ. ಎಲ್ಲರೂ ಕೂಡ ಅಲ್ಲೋಗಿ ನೋಡ್ಕೊಳ್ಳಿ. ಓಕೆನಾ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ್ರಾ? ಓಕೆ, ಥ್ಯಾಂಕ್ ಯು.